ಇತರರಿಂದ ನೀನು ಏನನ್ನ ಬಯಸೋದಿಲ್ಲವೋ ಅದನ್ನ ನೀನು ಇತರರಿಗೆ ನೀಡಬೇಡ. ನೋಡಿ ಎಂತ ನೈತಿಕತೆ. ಇಂಥ ಒಂದು ನೈತಿಕತೆಯನ್ನ ನಮ್ಮ ಬದುಕಿನಲ್ಲಿ ನಾವು ಕಟ್ಕೊಂಡ್ರೆ ಅದರ ಸುತ್ತ ನೂರಾರು ಮೌಲ್ಯಗಳಿವೆ. ಅದಕ್ಕೆ ಬಸವಾದಿ ಶರಣರು ಒಂದು ಮಾತು ಹೇಳಿದ್ರು. ಎಲ್ಲ ಜಗತ್ತಿನ ದಾರ್ಶನಿಕರು, ಫಿಲಾಸಫರ್ಸ್ ಅಂತ ನಾವು ಏನ್ ಕರಿತೀವಿ, ಅವರೆಲ್ಲ ಹೇಳಿದ್ರು ಈ ಜನ್ಮದಲ್ಲಿ ನೀವು ಕಾಯಕ ಮಾಡಿ ಮುಂದಿನ ಜನ್ಮದಲ್ಲಿ ನಿಮ್ಗೆ ಕೈಲಾಸ ಸಿಗುತ್ತೆ. ಆದ್ರೆ ಬಸವಣ್ಣನವರು ಅದಕ್ಕೆ ಒಂದು ಹೊಸ ತಾತ್ಪರ್ಯನ್ನ ಬರೆದ್ರು. ಏನ್ ಬರೆದ್ರು? ಕಾಯಕವೇ ಕೈಲಾಸ ಅಂತ ಬರೆದ್ರು. ಇನ್ನೊಂದು ಜನ್ಮ ಅಲ್ಲ, ನೀನು ಈ ಜನ್ಮದಲ್ಲಿ ಕಾಯಕ ಮಾಡು, ಆ ಕಾಯಕದಿಂದ ನೀನು ಕೈಲಾಸ ಅಂತ ಕಾಣ್ತೀಯ. ಅವ್ರು ಮುಂದುವರೆದ್ರೆ ಯಾರೂ ಕೂಡ ಕಾಯಕ ಮಾಡದೆ ಪರಾವಿಲಂಬಲಾಗಿ ಬದುಕೋದಕ್ಕೆ ಅರ್ಹರಲ್ಲ. ಅವರು ಇನ್ನೂ ಮುಂದುವರೆದು ಹೇಳ್ತಾರೆ, ದೇವರು ಕೂಡ ಕಾಯಕ ಮಾಡದೆ ಇದ್ರೆ ಅವನು ಊಟ ಕೊಡಬೇಡಿ. ದೇವರು ಕೂಡ ಕಾಯಕ ಮಾಡಬೇಕು, ಪ್ರತಿಯೊಬ್ಬರೂ ಕಾಯಕ ಮಾಡಬೇಕು. ಆ ಕಾಯಕದಿಂದ ಬಂದಂತಹ ಪ್ರತಿಫಲನ ಅವರು ಉಣ್ಣಬೇಕು. ಉಳಿದಿದ್ದನ್ನ ಇತರರಿಗೆ ದಾಸೋಹ ಮಾಡಬೇಕು. ನೋಡಿ ಎಂಥ ಅದ್ಭುತವಾದಂತ ಒಂದು ಮೌಲ್ಯ ನಾವು ಕಟ್ಕೊತೀವಿ. ಒಂದು ಸಲ ನಾವು ಕಷ್ಟಪಟ್ಟು ನಾವು ನಮ್ಮ ಅನ್ನವನ್ನು ಸಂಪಾದಿಸ್ಕೊಳ್ತೀವಿ ಅಂತಕ್ಕಂಥ ದೃಢವಾದಂತ ತೀರ್ಮಾನಕ್ಕೆ ನೀವು ಬಂದ್ರೆ ಅದರ ಸುತ್ತ 10 ಮೌಲ್ಯಗಳು ಬೆಳೀತವೆ. ನೀನು ಇನ್ನೊಬ್ಬರ ಅನ್ನಕ್ಕೆ ಕೈ ಹಾಕೋಲ್ಲ, ಇನ್ನೊಬ್ಬರ ದುಡಿಮೆಗೆ ಕೈ ಹಾಕೋಲ್ಲ, ದೋಚೋದಿಲ್ಲ, ಇನ್ನೊಬ್ಬರನ್ನ ವಂಚಿಸೋದಿಲ್ಲ. ಕಾರ್ಮಿಕನ ಕೈಗಳು ಯಾಕೆ ಗಡಸಾಗಿರ್ತವೆ ಅಂತ ಆಗ ನನ್ಗೆ ಅರ್ಥ. ದುಡಿಮೆಯನ್ನ ಹೆಂಗೆ ಸದ್ಬಳಕೆ ಮಾಡ್ಕೋಬೇಕು ಅಂತ ನನ್ಗೆ ಅರ್ಥ ಆಗುತ್ತೆ. ನನ್ನ ದುಡಿಮೆಯಲ್ಲೂ ಕೂಡ ನಾನು ಇನ್ನೊಬ್ಬರಿಗೆ ಒಂದಷ್ಟು ಕೊಡಬೇಕು ಅಂತಕ್ಕಂಥ ಅದನ್ನ ನಾವು ಮನಗಾಡ ನೋಡಿ. ಆ ಒಂದು ಮೌಲ್ಯನ ಕಾಯಕ ಅಂತಕ್ಕಂಥ ಮೌಲ್ಯದಿಂದ ಅದರ ಸುತ್ತ 10 ಮೌಲ್ಯಗಳು ಹುಟ್ಕೊಳ್ತವೆ. ಇದು ನೈತಿಕತೆ. ದಿಸ್ ಈಸ್ ಮೊರಾಲಿಟಿ. ಇದಕ್ಕೆ ಸಂಬಂಧಪಟ್ಟಂಗೆ ಹುಡುಗರಿಗೆಲ್ಲ ಅರ್ಥ ಆಗ್ಲಿ ಅಂತ ಇನ್ನೊಂದು ಉದಾಹರಣೆ. 1960ರ ಆಸ್ಪಾಸ್ನಲ್ಲಿ ಪಾಕಿಸ್ತಾನದ ಸೈನಿಕರು ಭಾರತದ ಒಬ್ಬ ಏರ್ ಮಾರ್ಷಲ್ ಕರಿಯಪ್ಪ ಅಂತಕ್ಕಂಥವ್ರನ್ನ ಮತ್ತು ಅದ್ರ ಜೊತೆಯಲ್ಲಿರ್ತಕ್ಕಂಥ 10 ಜನ ಸೈನಿಕರನ್ನ ಸೆರೆ ಹಿಡಿದ್ಬಿಡ್ತಾರೆ. ಆ ಕರಿಯಪ್ಪ ಅನ್ನೋರು ಆರ್ಮಿ ಜನರಲ್ ಮೇಜರ್ ಸೀನಿಯರ್ ಕರಿಯಪ್ಪ ಇದ್ರಲ್ಲ ಅವರ ಮಗ KM ಕರಿಯಪ್ಪ ಇದ್ರಲ್ಲ, KM ಕರಿಯಪ್ಪ ಅವರ ಮಗ ಇವರು ಏರ್ ಮಾರ್ಷಲ್ ಜೂನಿಯರು. ಇವರು ಸೈನಿಕರು ಪಾಕಿಸ್ತಾನದವರು ಇಟ್ಟು. ಆಗ ಪಾಕಿಸ್ತಾನದ ಅಧ್ಯಕ್ಷರು ಅಯೂಬ್ ಖಾನ್ರಾಗಿರ್ತಾರೆ. ಅಯೂಬ್ ಖಾನ್ ಒಂದು ಕಾಲದಲ್ಲಿ ಸೀನಿಯರ್ ಕರಿಯಪ್ಪ KM ಕರಿಯಪ್ಪ ಅವ್ರ ಕೆಳಗಡೆ ಕೆಲಸ ಮಾಡಿರ್ತಾರೆ. ಆ ವಿಶ್ವಾಸದಿಂದ ಅವರೊಂದು ಪತ್ರ ಬರೀತಾರೆ ಸೀನಿಯರ್ ಕರಿಯಪ್ಪ. ಏನಂತ? ನಿಮ್ಮ ಮಗ ನಮ್ಮ ಬಂಧನದಲ್ಲಿದ್ದಾನೆ. ಬೇರೆ ಎಲ್ಲ ಸೈನಿಕರಿಗಿಂತ ನಿಮ್ಮ ಮಗನನ್ನ ನಾವು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇವೆ. ನೀವು ಆಪೇಕ್ಷಿಸಿದರೆ ನಿಮ್ಮ ಮಗನನ್ನ ಬಿಡುಗಡೆ ಮಾಡಿ ನಾವು ಕಳಿಸಿಕೊಡುತ್ತೇವೆ. ಆಗ ಸೀನಿಯರ್ ಕರಿಯಪ್ಪ ಅಯೂಬ್ ಖಾನ್ ಅವ್ರಿಗೊಂದು ಉತ್ತರ ಬರೀತಾರೆ. ಅಭಿಮಾನದ ನಿಮ್ಮ ಪತ್ರಕ್ಕೆ ಧನ್ಯವಾದಗಳು. ಬೇರೆ ಎಲ್ಲ ಸೈನಿಕರನ್ನೂ ನೋಡಿಕೊಂಡಂಗೆ ನನ್ನ ಮಗನನ್ನು ನೋಡಿಕೊಳ್ಳಿ. ಬೇರೆ ಎಲ್ಲ ಸೈನಿಕರನ್ನು ಬಿಡುಗಡೆ ಮಾಡಿದಾಗ ನನ್ನ ಮಗನನ್ನು ಬಿಡುಗಡೆ ಮಾಡಿ. ಯಾಕೆ ಅಂತಂದ್ರೆ ನಿಮ್ಮ ಬಂಧನದಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು ನನ್ನ ಮಕ್ಕಳೇ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ರಾಜಕಾರಣಿಗಳಿಗೆ 10 ಪೈಸೆ ಈ ನೈತಿಕತೆ ಇದ್ರೆ ಈ ಸಮಾಜ ಎಷ್ಟು ಚೆನ್ನಾಗಿದೆ. ಈ ದೇಶನ ಎಷ್ಟು ಚೆನ್ನಾಗಿ ಕಟ್ಬೋದು. ನಾವೆಲ್ಲರೂ ಇನ್ನೂ ನೆಮ್ಮದಿಯಿಂದ ಎಷ್ಟು ಚೆನ್ನಾಗಿ ಬದುಕಬಹುದು. ಹಾಗಾಗಿ ಬಂಧುಗಳೇ, ಕೇವಲ ಪ್ರತಿಭೆ ಇದ್ರೆ ಸಾಲದು. ಆ ಪ್ರತಿಭೆಗೆ ಜೊತೆಯಲ್ಲಿ ನೈತಿಕತೆ ಬಹಳ ಮುಖ್ಯ. ಆ ನೈತಿಕತೆಯನ್ನ ನಾವು ಕಟ್ಕೋಬೇಕು, ನಮ್ಮ ಮಕ್ಕಳಿಗೂ ಕಟ್ಕೊಡ್ಬೇಕು. ಆ ಮುಖಾಂತರ ಸಮಾಜದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರೋದಕ್ಕೆ. ಹಾಗಾಗಿ ಬಸವಾದಿ ಶರಣರ ಸಾವಿರಾರು ವಚನಗಳಲ್ಲಿ ಮನುಕುಲಕ್ಕೆ ಬೇಕಾದಂತ ನೈತಿಕ ಮೌಲ್ಯಗಳನ್ನ ಅವರು ಪ್ರತಿಪಾದಿಸಿದ್ದಾರೆ.